ಇರಾನ್ ಮೇಲೆ ಅಮೆರಿಕದ ಆಟ ಯಾಕೆ ನಡೀಲಿಲ್ಲ? ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಊಹಿಸಿಕೊಳ್ಳಿ, ದಿನಾಂಕ ಫೆಬ್ರವರಿ 28, 2026. ಜಗತ್ತಿನ ಅತಿ ದೊಡ್ಡ ಸೇನಾ ಅಮೆರಿಕ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಜೊತೆ ಸೇರಿಕೊಂಡು ಇರಾನ್ ಮೇಲೆ ಒಂದು ಭೀಕರ ವಾಯುದಾಳಿ ಶುರು ಮಾಡುತ್ತೆ. ಅದರ ಹೆಸರೇ ಆಪರೇಷನ್ ಎಪಿಕ್ ಫ್ಯೂರಿ. ಕೇವಲ 12 ಗಂಟೆಗಳಲ್ಲಿ 900ಕ್ಕೂ ಹೆಚ್ಚು ನಿಖರವಾದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಇರಾನ್ನ ಸೇನಾ ನೆಲೆಗಳು ಮತ್ತು ಪರಮಾಣು ಕೇಂದ್ರಗಳನ್ನು ಅಕ್ಷರಶಃ ಧ್ವಂಸ ಮಾಡುತ್ತವೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು. ಇರಾನ್ನ ಪರಮಾಣು ಶಸ್ತ್ರಾಸ್ತ್ರ ಕಾರ್ಯಕ್ರಮವನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡುವುದು ಮತ್ತು ಆಡಳಿತವನ್ನೆಂದರೆ ರೆಜಿಮ್ ಚೇಂಜ್ ಸಂಪೂರ್ಣವಾಗಿ ಉರುಳಿಸುವುದು. ಆದರೆ ಇಂದು ನಾವು ನೋಡುತ್ತಿರುವ ವಾಸ್ತವವೇ ಬೇರೆ. ಇಷ್ಟೆಲ್ಲ ಬೃಹತ್ ಮಟ್ಟದ ದಾಳಿ ಮಾಡಿದರೂ ಅಮೆರಿಕ ತಾನು ಅಂದುಕೊಂಡ ಗುರಿಯನ್ನು ಸಾಧಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಯಾಕೆ ಹೀಗಾಯಿತು? ಕೇವಲ ಬಾಂಬ್ ದಾಳಿಗಳಿಂದ ಒಂದು ದೇಶದ ಪ್ರಭುತ್ವವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ವೇ? ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆದ ಇಸ್ಲಾಮಾಬಾದ್ ಒಪ್ಪಂದ ಅಂದರೆ ಇಸ್ಲಾಮಾಬಾದ್ ಅಕಾರ್ಡ್ ಹಿಂದಿನ ಅಸಲಿ ರಹಸ್ಯಗಳೇನು? ಚೀನಾ ಮತ್ತು ರಷ್ಯಾ ಹೇಗೆ ಇರಾನ್ನ ರಕ್ಷಣಾ ಕವಚವಾಗಿ ನಿಂತಿವೆ? ಮತ್ತು ಇದೆಲ್ಲದರಿಂದ ತಟಸ್ಥವಾಗಿರುವ ಭಾರತದ ಆರ್ಥಿಕತೆಯ ಮೇಲಾಗುವ ಪರಿಣಾಮಗಳೇನು? ಬನ್ನಿ, ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಎಕ್ಸ್ಪರ್ಟ್ ಲೆವೆಲ್ ವಿಶ್ಲೇಷಣೆ ಮಾಡೋಣ. ದ್ವೇಷದ ಬೀಜ ಬಿತ್ತಿದ್ದೆಲ್ಲಿ? ಅಮೆರಿಕ ಮತ್ತು ಇರಾನ್ ನಡುವಿನ ಈ ದ್ವೇಷ ರಾತ್ರೋರಾತ್ರಿ ಹುಟ್ಟಿದ್ದಲ್ಲ. 1953ರಲ್ಲಿ ಇರಾನ್ನ ಪ್ರಜಾಸತ್ತಾತ್ಮಕ ಪ್ರಧಾನಿ ಮೊಸಾದೆಕ್ ತೈಲ ಕಂಪನಿಗಳನ್ನು ರಾಷ್ಟ್ರೀಕರಣ ಮಾಡಿದಾಗ ಅಮೆರಿಕದ CIA ಮತ್ತು ಬ್ರಿಟನ್ ಸೇರಿ ಅವರನ್ನು ಕಿತ್ತು ಹಾಕಿ ಶಾ ಆಡಳಿತವನ್ನು ತಂದವು. ಇದು ಇರಾನಿಯನ್ನರ ಮನಸ್ಸಿನಲ್ಲಿ ಪಾಶ್ಚಿಮಾತ್ಯರ ಬಗ್ಗೆ ಶಾಶ್ವತವಾದ ಅಪನಂಬಿಕೆ ಹುಟ್ಟುಹಾಕಿತು. ಮುಂದೆ 1979ರ ಇಸ್ಲಾಮಿಕ್ ಕ್ರಾಂತಿಯಲ್ಲಿ ಶಾ ಆಡಳಿತ ಪತನಗೊಂಡು ಆಯತುಲ್ಲಾ ಖೊಮೇನಿ ನೇತೃತ್ವದಲ್ಲಿ ಇಸ್ಲಾಮಿಕ್ ಗಣರಾಜ್ಯ ಸ್ಥಾಪನೆಯಾಯಿತು. ಅಲ್ಲಿಂದ ಇಲ್ಲಿವರೆಗೆ ಈ ಎರಡೂ ದೇಶಗಳ ನಡುವೆ ನೇರ ರಾಜತಾಂತ್ರಿಕ ಸಂಬಂಧಗಳೇ ಇಲ್ಲ. 2015ರ ಪರಮಾಣು ಒಪ್ಪಂದ ಅಂದರೆ JCPOA ಕೊಂಚ ಭರವಸೆ ಮೂಡಿಸಿತ್ತಾದರೂ ನಂತರ ಅದು ಮುರಿದು ಬಿದ್ದು ಆರ್ಥಿಕ ನಿರ್ಬಂಧಗಳು ಮತ್ತು ಪ್ರಾಕ್ಸಿ ಯುದ್ಧಗಳಿಗೆ ಕಾರಣವಾಯಿತು. ಆಪರೇಷನ್ ಎಪಿಕ್ ಫ್ಯೂರಿ ಮತ್ತು ಭೀಕರ ದುರಂತಗಳು. 2024 ಮತ್ತು 2025ರಲ್ಲಿ ಇರಾನ್ನ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಪಡೆಯ ಪ್ರಮುಖ ಕೊಂಡಿಯಾಗಿದ್ದ ಸಿರಿಯಾದ ಬಶರ್ ಅಲ್ ಅಸ್ಸಾದ್ ಆಡಳಿತ ಪತನಗೊಂಡಿತು. ಇದು ಇರಾನ್ಗೆ ದೊಡ್ಡ ಹಿನ್ನಡೆ ತಂದಿತ್ತು. ಇದೇ ಸಮಯ ಸಾಧಿಸಿ ಫೆಬ್ರವರಿ 2026ರಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಮುಗಿಬಿದ್ದವು. ಈ ಆಪರೇಷನ್ ಎಪಿಕ್ ಫ್ಯೂರಿಯಲ್ಲಿ ಇರಾನ್ನ 37 ವರ್ಷಗಳ ಸುದೀರ್ಘ ಆಡಳಿತಗಾರ ಸುಪ್ರೀಂ ಲೀಡರ್ ಆಯತುಲ್ಲಾ ಸೈಯದ್ ಅಲಿ ಖಾಮಿನೈ ಹತರಾದರು. ಆದರೆ ಮಿಲಿಟರಿ ದಾಳಿಗಳು ಎಷ್ಟೇ ನಿಖರವಾಗಿದ್ದರೂ ಅಮಾಯಕರ ಪ್ರಾಣಹಾನಿ ತಪ್ಪಲಿಲ್ಲ. ಫೆಬ್ರವರಿ 28ರಂದು ಮಿನಾಬ್ ಬಳಿಯ ನೌಕಾನೆಲೆಯ ಪಕ್ಕದಲ್ಲಿದ್ದ ಹೆಣ್ಣು ಮಕ್ಕಳ ಶಾಲೆಯ ಮೇಲೆ ಅಮೆರಿಕದ ಟೋಮೊಹಾಕ್ ಕ್ಷಿಪಣಿ ಅಪ್ಪಳಿಸಿತು. ಈ ಒಂದೇ ದಾಳಿಯಲ್ಲಿ 7ರಿಂದ 12 ವರ್ಷದ 120ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಸೇರಿದಂತೆ 156 ಜನ ದಾರುಣವಾಗಿ ಮೃತಪಟ್ಟರು. ವಿಶ್ವಸಂಸ್ಥೆಯ ವರದಿಗಳ ಪ್ರಕಾರ ಈ ಯುದ್ಧದ ಮೊದಲ ಕೆಲವು ವಾರಗಳಲ್ಲೇ 2100ಕ್ಕೂ ಹೆಚ್ಚು ನಾಗರಿಕರು ಕೊಲ್ಲಲ್ಪಟ್ಟರು ಮತ್ತು ಬರೋಬ್ಬರಿ 3.8 ಮಿಲಿಯನ್ ಅಂದರೆ 38 ಲಕ್ಷ ಜನರು ನಿರಾಶ್ರಿತರಾಗಿದ್ದಾರೆ. ಇದು ಕೇವಲ ಮಿಲಿಟರಿ ಆಪರೇಷನ್ ಆಗುಳಿಯದೆ ಒಂದು ಬೃಹತ್ ಮಾನವೀಯ ಬಿಕ್ಕಟ್ಟಾಗಿ ಮಾರ್ಪಟ್ಟಿತ್ತು. ಮಿಲಿಟರಿ ದೃಷ್ಟಿಯಿಂದ ಅಮೆರಿಕ ಇರಾನ್ನ ಸೇನಾ ನೆಲೆಗಳನ್ನು ನಾಶ ಮಾಡಿರ್ಬೋದು, ಅಂದರೆ ಟ್ಯಾಕ್ಟಿಕಲ್ ವಿಕ್ಟರಿ ಅಂತಾರೆ. ಆದರೆ ಓವರಾಲ್ ಆಗಿ ತನ್ನ ಗುರಿ ತಲುಪುವಲ್ಲಿ ಅಮೆರಿಕ ಎಡವಿದೆ, ಸ್ಟ್ರಾಟಜಿಕ್ ಫೇಲ್ಯೂರ್. ಯಾಕೆ ಅಂತೀರಾ? ಇಲ್ಲಿ ಪ್ರಮುಖವಾಗಿ 4 ದೊಡ್ಡ ತಪ್ಪು ಲೆಕ್ಕಾಚಾರಗಳಿವೆ. 1, ಭೌಗೋಳಿಕ ಮತ್ತು ಸೇನಾ ಸವಾಲು. ಇರಾನ್ ಇರಾಕ್ಗಿಂತ 5 ಪಟ್ಟು ದೊಡ್ಡ ದೇಶ. ಕೇವಲ ಆಕಾಶದಿಂದ ಬಾಂಬ್ ಹಾಕಿ ಒಂದು ದೇಶದ ಆಡಳಿತವನ್ನು ಕಿತ್ತು ಹಾಕಲು ಸಾಧ್ಯವಿಲ್ಲ. ಅದಕ್ಕೆ ಕನಿಷ್ಠ 5 ಲಕ್ಷದಿಂದ 1 ಮಿಲಿಯನ್ ಭೂಸೇನಾ ತುಕಡಿಗಳನ್ನು ಇಳಿಸಬೇಕಿತ್ತು. ಆದರೆ ಇರಾಕ್ ಮತ್ತು ಆಫ್ಘಾನಿಸ್ತಾನದ ಯುದ್ಧಗಳಿಂದ ಸುಸ್ತಾಗಿದ್ದ ಅಮೆರಿಕದ ಜನತೆ ಇದಕ್ಕೆ ಸುತಾರಾಮ್ ಒಪ್ಪುತ್ತಿರಲಿಲ್ಲ. ನಂಬರ್ 2, ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನ. ಅಮೆರಿಕದ ದಾಳಿಗೆ ಪ್ರತಿಯಾಗಿ ಇರಾನ್ ಮಾಡಿದ್ದೇನು ಗೊತ್ತಾ?
ಜಗತ್ತಿನ 20% 30% ಕಚ್ಚಾ ತೈಲ ಸಾಗುವ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನೇ ಬಂದ್ ಮಾಡಿತು. ಇದರಿಂದ ರಾತ್ರೋರಾತ್ರಿ ಜಾಗತಿಕ ತೈಲ ಬೆಲೆ ಗಗನಕ್ಕೇರಿತು. ಅಮೆರಿಕದ ಜನಸಾಮಾನ್ಯರಿಗೆ ಪೆಟ್ರೋಲ್ ಬೆಲೆ ಏರಿಕೆಯ ಬಿಸಿ ತಟ್ಟಿತು. ಟ್ರಂಪ್ ಆಡಳಿತದ ಮೇಲೆ ತೀವ್ರ ದೇಶೀಯ ಒತ್ತಡ ನಿರ್ಮಾಣವಾಯಿತು. ನಂಬರ್ 3, ಇರಾನ್ನ ಸ್ಟೇ ದಿ ಕೋರ್ಸ್ ಸ್ಟ್ರಾಟಜಿ. ಅಮೆರಿಕದಂತಹ ಸೂಪರ್ ಪವರ್ ಜೊತೆ ಯುದ್ಧ ಮಾಡಿ ಎಷ್ಟೇ ಸಾವು ನೋವುಗಳಾದರೂ ಆಡಳಿತವನ್ನು ಉಳಿಸಿಕೊಳ್ಳೋದೇ ತಮಗೆ ಸಿಕ್ಕ ಗೆಲುವು ಅಂತ ಇರಾನ್ ಭಾವಿಸಿದೆ. ಜೊತೆಗೆ ತನ್ನಲ್ಲಿರುವ 440 kg ಅತ್ಯಂತ ಸಂವರ್ಧಿತ ಯುರೇನಿಯಂ ಅನ್ನು ರಕ್ಷಿಸಿಕೊಳ್ಳುವಲ್ಲಿಯೂ ಯಶಸ್ವಿಯಾಗಿದೆ. ನಂಬರ್ 4, ಡಾಲರ್ ಪ್ರೈಮಸಿ ಕುಸಿತ. ಈ ಯುದ್ಧವು ಅಮೆರಿಕನ್ ಡಾಲರ್ನ ಜಾಗತಿಕ ಪ್ರಾಬಲ್ಯವನ್ನೇ ಪ್ರಶ್ನಿಸುವಂತೆ ಮಾಡಿದೆ. ನಾಯಕತ್ವದ ಬದಲಾವಣೆ. ನೆರಳಿನಿಂದ ಪೀಠಕ್ಕೆ ಮುಸ್ತಫಾ ಖಾಮಿನೇಯಿ. ಸಯ್ಯದ್ ಅಲಿ ಖಾಮಿನೇಯವರ ಸಾವಿನ ನಂತರ ಇರಾನ್ ಒಂದು ದೊಡ್ಡ ನಾಯಕತ್ವದ ಬಿಕ್ಕಟ್ಟನ್ನು ಎದುರಿಸಿತು. ಮಾರ್ಚ್ 8, 2026 ಇರಾನ್ನ ಭದ್ರತಾ ವ್ಯವಸ್ಥೆ ಮತ್ತು ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಸೇರಿ ಖಾಮಿನೇಯವರ 2ನೇ ಮಗ 56 ವರ್ಷದ ಮುಸ್ತಫಾ ಖಾಮಿನೇಯವರನ್ನ ನೂತನ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡಿತು. ಇವರು ಯಾರು ಗೊತ್ತಾ? ಇವರು 2008ರಿಂದಲೇ ಆಫೀಸ್ ಆಫ್ ದ ಸುಪ್ರೀಂ ಲೀಡರ್ನ ಪ್ರತಿನಿಧಿಯಾಗಿ ಶಾಡೋ ಗವರ್ಮೆಂಟ್ ಮೂಲಕ ಆಡಳಿತ ನಡೆಸುತ್ತಿದ್ದವರು. ಸಾರ್ವಜನಿಕವಾಗಿ ಭಾಷಣ ಮಾಡದ, ಯಾವುದೇ ಚುನಾಯಿತ ಹುದ್ದೆಯಲ್ಲಿರದ ಮುಸ್ತಫಾ ಖಾಮಿನೇಯಿಯವರು ದಿಢೀರಂತ ಅಧಿಕಾರಕ್ಕೆ ಬಂದದ್ದು ಇರಾನ್ ಇತಿಹಾಸದಲ್ಲೇ ದೊಡ್ಡ ಬದಲಾವಣೆ. ಟ್ರಂಪ್ ಅವರು ಈ ಆಯ್ಕೆ ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರು. ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಅಂದ್ರೆ IRGC ಬಿಕ್ಕಟ್ಟಿನ ಸಮಯದಲ್ಲಿ ತಮ್ಮ ಹಿಡಿತ ಭದ್ರಪಡಿಸಿಕೊಳ್ಳಲು ಮುಜ್ತಬಾರನ್ನ ಮುಂದಿಟ್ಟಿದ್ದಾರೆ. ಆಕ್ಸಿಸ್ ಆಫ್ ಇವೇಷನ್. ಚೀನಾ ಮತ್ತು ರಷ್ಯಾ ಪಾತ್ರ. ಸ್ನೇಹಿತರೆ, ಇರಾನ್ ಇಷ್ಟು ಬಲವಾಗಿ ನಿಲ್ಲಲು ಅಮೆರಿಕದ ವಿರುದ್ಧ ಅದು ಕಟ್ಟಿಕೊಂಡಿರುವ ಆಕ್ಸಿಸ್ ಆಫ್ ಇವೇಷನ್ ನಿರ್ಬಂಧಗಳ ಉಲ್ಲಂಘನೆಯ ಅಕ್ಷ ಕಾರಣ. ಫೆಬ್ರವರಿ 2026ರಲ್ಲಿ ಚೀನಾ, ರಷ್ಯಾ ಮತ್ತು ಇರಾನ್ ಒಂದು ಮಹತ್ವದ ತ್ರಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿವೆ. ಅಮೆರಿಕದ ಆರ್ಥಿಕ ನಿರ್ಬಂಧಗಳನ್ನು ಬೈಪಾಸ್ ಮಾಡಲು ಚೀನಾ ಡಾರ್ಕ್ ಫ್ಲೀಟ್ ರಾಡಾರ್ಗೆ ಸಿಗದ ಹಡಗುಗಳ ಮೂಲಕ ಇರಾನ್ನ ತೈಲವನ್ನು ಕದ್ದು ಸಾಗಿಸುತ್ತಿದೆ. ಚೀನಾದಲ್ಲಿನ ಸಣ್ಣ ಟೀಪಾಟ್ ರಿಫೈನರಿಗಳು ಇರಾನ್ನ 90% ತೈಲವನ್ನ ಡಾಲರ್ ಬದಲು ಚೀನಾದ ಕರೆನ್ಸಿ RMBಯಲ್ಲಿ ಖರೀದಿಸುತ್ತಿವೆ. ಇದರಿಂದ ಅಮೆರಿಕದ ನಿರ್ಬಂಧಗಳು ಕೇವಲ ಕಾಗದದ ಮೇಲಷ್ಟೇ ಉಳಿದಿವೆ. ಮತ್ತೊಂದೆಡೆ ರಷ್ಯಾ ಇರಾನ್ಗೆ ಸ್ಯಾಟಲೈಟ್ ಇಂಟೆಲಿಜೆನ್ಸ್ ನೀಡ್ತಿದ್ರೆ, ಚೀನಾ ಡ್ರೋನ್ ಮತ್ತು ಕ್ಷಿಪಣಿ ತಯಾರಿಕೆಗೆ ಬೇಕಾದ ಡ್ಯುಯಲ್ ಯೂಸ್ ತಾಂತ್ರಿಕ ವಸ್ತುಗಳನ್ನು ಪೂರೈಸುತ್ತಿದೆ. ಇಸ್ಲಾಮಾಬಾದ್ ಒಪ್ಪಂದ. 39 ದಿನಗಳ ಭೀಕರ ಕಾಳಗದ ನಂತರ ಜಾಗತಿಕ ತೈಲ ಬಿಕ್ಕಟ್ಟಿಗೆ ಹೆದರಿ ಅಂತಿಮವಾಗಿ ಏಪ್ರಿಲ್ 8, 2026 2 ವಾರಗಳ ಕದನ ವಿರಾಮಕ್ಕೆ ಅಮೆರಿಕ ಮತ್ತು ಇರಾನ್ ಒಪ್ಪಿಕೊಂಡವು. ಇದು ಸಾಧ್ಯವಾಗಿದ್ದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಮತ್ತು ಪ್ರಧಾನಿ ಶಹಬಾಜ್ ಶರೀಫ್ ಅವರ ರಹಸ್ಯ ಮಧ್ಯಸ್ಥಿಕೆಯಿಂದ. ಇದನ್ನೇ ಜಗತ್ತು ಇಸ್ಲಾಮಾಬಾದ್ ಅಕಾರ್ಡ್ ಅಂತ ಕರೆಯುತ್ತಿದೆ. ಆದರೆ ಇಲ್ಲಿ ಅಸಲಿ ಟ್ವಿಸ್ಟ್ ಇರೋದು ಡಿಮ್ಯಾಂಡ್ಗಳಲ್ಲಿ. ಅಮೆರಿಕದ 15 ಪಾಯಿಂಟ್ ಪ್ಲಾನ್. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ಸಂಪೂರ್ಣ ಕೈ ಬಿಡಬೇಕು, ಹಿಜ್ಬುಲ್ಲಾದಂತಹ ಪ್ರಾಕ್ಸಿಗಳಿಗೆ ಹಣ ಕೊಡೋದನ್ನು ನಿಲ್ಲಿಸಬೇಕು ಮತ್ತು ಹಾರ್ಮುಜ್ ಜಲಸಂಧಿಯನ್ನು ಬೇಷರತ್ತಾಗಿ ತೆರೆಯಬೇಕು. ಇರಾನ್ನ 10 ಪಾಯಿಂಟ್ ಪ್ಲಾನ್. ಇರಾನ್ ಹೇಳೋದಂದ್ರೆ ಆರ್ಥಿಕ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ತೆಗಿಬೇಕು, ಅಮೆರಿಕ ತನ್ನ ಸೇನೆಯನ್ನು ಮಧ್ಯಪ್ರಾಚ್ಯದಿಂದ ಹಿಂದಕ್ಕೆ ಕರೆಸಿಕೊಳ್ಬೇಕು ಮತ್ತು ಹಾರ್ಮುಜ್ ಜಲಸಂಧಿ ಮೂಲಕ ಹೋಗುವ ಪ್ರತಿ ಹಡಗಿಗೆ $2 ಮಿಲಿಯನ್ ಟೋಲ್ ಕಟ್ಟಬೇಕು. ಆ ಟೋಲ್ ದುಡ್ಡನ್ನ ಇರಾನ್ ಒಮಾನ್ ಜೊತೆ ಹಂಚಿಕೊಳ್ಳೋದಾಗಿ ಹೇಳಿದೆ. ಈ ಮಾತುಕತೆ ನಡೆಸಲಿಕ್ಕೆ ಸ್ವತಃ ಅಮೆರಿಕದ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಪಾಕಿಸ್ತಾನಕ್ಕೆ ಬಂದಿಳಿದಿದ್ದಾರೆ. ಬರುವಾಗ ಅವರು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ಉತ್ತಮ ಉದ್ದೇಶದಿಂದ ಬಂದರೆ ನಾವು ಕೈ ಜೋಡಿಸ್ತೇವೆ, ಆದರೆ ನಮ್ಮ ಜೊತೆ ಆಟವಾಡಲು ಬಂದರೆ ನಾವು ಸುಮ್ಮನಿರಲ್ಲ ಅಂತ. ಭಾರತದ ಮೇಲಾಗುವ ಪರಿಣಾಮಗಳು. ಈ ಇಡೀ ಹೈ ಡ್ರಾಮಾದಲ್ಲಿ ಭಾರತದ ಪಾತ್ರವೇನು? ಭಾರತ ಮೊದಲಿನಿಂದಲೂ ಈ ವಿಷಯದಲ್ಲಿ ಬಹಳ ಎಚ್ಚರಿಕೆಯ ತಟಸ್ಥ ನಿಲುವು ಕಾಯ್ದುಕೊಂಡಿದೆ. ಆದರೆ ಯುದ್ಧದ ಆರ್ಥಿಕ ಬಿಸಿ ನಮಗೂ ತಟ್ಟದೆ ಬಿಟ್ಟಿಲ್ಲ. ಎನರ್ಜಿ ಸೆಕ್ಯೂರಿಟಿ. ಭಾರತ ತನ್ನ ಕಚ್ಚಾ ತೈಲದ ಸುಮಾರು 60%ಕ್ಕೂ ಹೆಚ್ಚು ಭಾಗವನ್ನು ಗಲ್ಫ್ ರಾಷ್ಟ್ರಗಳಿಂದಲೇ ತರಿಸಿಕೊಳ್ಳುತ್ತೆ. ಹಾರ್ಮುಜ್ ಜಲಸಂಧಿ ಬಂದಾಗಿದ್ದರಿಂದ ನಮಗೆ ತೈಲ ಮತ್ತು ಕತಾರ್ನಿಂದ ಬರುವ LNG ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ಅಡಚಣೆಯಾಯಿತು. ಇದು ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಕೃಷಿ ರಸಗೊಬ್ಬರಗಳ ಬೆಲೆ ಏರಿಕೆಗೆ ಕಾರಣವಾಗುವ ಭೀತಿ ಸೃಷ್ಟಿಸಿತು. ರೆಮಿಟೆನ್ಸ್ ಮತ್ತು ಡಯಾಸ್ಪೋರಾ. ಮಧ್ಯಪ್ರಾಚ್ಯದಲ್ಲಿ ಲಕ್ಷಾಂತರ ಭಾರತೀಯರು ಕೆಲಸ ಮಾಡ್ತಿದ್ದಾರೆ.
ಅವರು ಭಾರತಕ್ಕೆ ಕಳುಹಿಸುವ ವಾರ್ಷಿಕ ಸುಮಾರು $50 ಬಿಲಿಯನ್ ರೆಮಿಟೆನ್ಸ್ ಮೇಲೆ ಈ ಯುದ್ಧ ಭಾರೀ ಹೊಡೆತ ನೀಡುವ ಅಪಾಯವಿದೆ. ರಾಜತಾಂತ್ರಿಕ ಸವಾಲು. ಪಾಕಿಸ್ತಾನ ದಿಢೀರನೆ ಅಮೆರಿಕ ಮತ್ತು ಇರಾನ್ ನಡುವೆ ಮಧ್ಯವರ್ತಿ ಅಂದರೆ ಮೀಡಿಯೇಟರ್ ಸ್ಥಾನ ಪಡೆದುಕೊಂಡಿರೋದು ನವದೆಹಲಿಯಲ್ಲಿ ಕೊಂಚ ಕಳವಳ ಸೃಷ್ಟಿಸಿದೆ. ಭಾರತ ತಾನು ಎಲ್ಲರ ಜೊತೆಯೂ ಉತ್ತಮ ಸಂಬಂಧ ಹೊಂದಿದ್ದರೂ ಈ ಬಿಕ್ಕಟ್ಟಿನಲ್ಲಿ ತನ್ನದೇ ಆದ ಎನರ್ಜಿ ರಿಸ್ಕ್ ಮ್ಯಾನೇಜ್ಮೆಂಟ್ ಕಡೆಗೆ ಹೆಚ್ಚು ಗಮನ ಹರಿಸಿದೆ. ಸ್ನೇಹಿತರೆ, 2026ರ ಈ ಅಮೆರಿಕ ಇರಾನ್ ಯುದ್ಧ ಆಧುನಿಕ ಜಗತ್ತಿಗೆ ಒಂದು ಪಾಠ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಕೇವಲ ವಾಯುದಾಳಿಗಳಿಂದ ಒಂದು ಭೌಗೋಳಿಕ ರಾಜಕೀಯ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ. ಅಮೆರಿಕ ತನ್ನ ಮಿಲಿಟರಿ ಬಲ ಪ್ರದರ್ಶಿಸಿದರೂ ಇರಾನ್ ತನ್ನ ಸ್ಟೇ ದಿ ಕೋರ್ಸ್ ತಂತ್ರದ ಮೂಲಕ ಜಾಗತಿಕ ಆರ್ಥಿಕತೆಯನ್ನು ಒತ್ತೆಯಾಳಿಗಿಟ್ಕೊಂಡು ತನ್ನನ್ನು ತಾನು ರಕ್ಷಿಸಿಕೊಂಡಿದೆ. ಇದಕ್ಕಿಂತ ಹೆಚ್ಚಾಗಿ ಚೀನಾ ಮತ್ತು ರಷ್ಯಾ ರೂಪಿಸಿದ ಆಕ್ಸಿಸ್ ಆಫ್ ಎವೇಷನ್ ಅಮೆರಿಕದ ಡಾಲರ್ ಪ್ರಾಬಲ್ಯವನ್ನು ಅಂದರೆ ಡಾಲರ್ ಯಜಮನಿ ಬುಡಮೇಲು ಮಾಡುವ ಮುನ್ಸೂಚನೆ ನೀಡಿದೆ. ಇನ್ನು ಮುಂದೆ ಜಗತ್ತು ಕೇವಲ ಅಮೆರಿಕದ ಏಕಸ್ವಾಮ್ಯದಲ್ಲಿ ಉಳಿಯೋದಿಲ್ಲ, ಇದು ಮಲ್ಟಿಪೋಲರ್ ಜಗತ್ತಿನ ಸ್ಪಷ್ಟ ಆರಂಭ. ನಿಮಗೇನಿಸುತ್ತೆ? ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಿರುವ JD ವ್ಯಾನ್ಸ್ ಮತ್ತು ಇರಾನ್ ನಡುವಿನ ಮಾತುಕತೆಯಿಂದ ಶಾಶ್ವತ ಶಾಂತಿ ಸಿಗುತ್ತಾ, ಅಥವಾ 15 ಪಾಯಿಂಟ್ ಮತ್ತು 10 ಪಾಯಿಂಟ್ ಡಿಮ್ಯಾಂಡ್ಗಳ ನಡುವೆ ಮತ್ತೆ ಯುದ್ಧ ಸ್ಫೋಟಗೊಳ್ಳುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ಇರಾನ್ ಈಗ ಭೂಮಿ ಮೇಲೆ ಉಳ್ಕೊಂಡಿರುವ ಅತಿ ಪ್ರಾಚೀನ ನಾಗರಿಕತೆಯಲ್ಲಿ ಒಂದು. ಆ ನಾಗರಿಕತೆಯನ್ನೇ ಅಳಿಸಿ ಹಾಕ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರಲ್ಲ, ಅದು ನಿಜಕ್ಕೂ ಸಾಧ್ಯವಿದೆಯಾ? ನೋ ಚಾನ್ಸ್. ಈ ವಿಸ್ತೃತ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕಂದರೆ ಇದು ಕೇವಲ ಸುದ್ದಿ ಅಲ್ಲ, ಇದೊಂದು ಚಳುವಳಿ. ಜೈ ಹಿಂದ್.